ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ನಾಗೇಂದ್ರ ಪಕ್ಷದ ಹಿತಕ್ಕಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್. ನಾಗೇಂದ್ರ ಪಕ್ಷದ ನಿಷ್ಠಾವಂತ ನಾಯಕ, ಅವರು ಪಕ್ಷಕ್ಕೆ ಆಸ್ತಿ. ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಹೈಕಮಾಂಡ್ ನಾಯಕರ ಮುಂದೆ ವಾಸ್ತವಾಂಶ ಹೇಳಿದ್ದೇನೆ. ಹೈಕಮಾಂಡ್ ನಾಯಕರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯುವಂತಹ ಸಮಯ ಬಂದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವರ ಮೇಲೆ ಕೇಸ್ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್, ಪ್ರಮುಖವಾಗಿ ನಾಗೇಂದ್ರ ಅವರ ವಿಚಾರ ಚರ್ಚೆ ಆಗ್ತಾರೆ. ಇವತ್ತು ಕೊಡ್ತಾರೆ, ನಿನ್ನೆ ಕೊಡ್ತಾರೆ ಅಂತ ರಾಜೀನಾಮೆ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJP ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದೆನೂ ಕೂಡ ಮಾಡಿದ್ದಾರೆ. ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಸರ್, ಇವತ್ತು ಚರ್ಚೆ ಆಯಿತು. ಈಗೇನಿಲ್ಲ, ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನು ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಅಲ್ಲ, ಇದು ನಾಗೇಂದ್ರ ಅವ್ರ ಪ್ರಕರಣ ಯಾವಾಗ ಸಾಲ್ವ್ ಆಗುತ್ತೆ? ಪ್ರಕರಣ ಇಲ್ಲ ರೀ, ಪ್ರಕರಣ ಇಲ್ಲ. ಪ್ರಕರಣ BJP ಅವ್ರ ಪ್ರಕರಣ ಅಷ್ಟೇ. ವಿಪಕ್ಷಗಳ ಒತ್ತಡಕ್ಕೆ ಇಶ್ಯೂ ವಿತ್ ಪಾರ್ಟಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJP ರಾಜಕಾರಣ ಮಾಡ್ತಾ ಇದೆ. ಏನೇ ಬದಲಾವಣೆ ಇದ್ರೂ ನನ್ನ ಬಳಿ ಬರಲೇಬೇಕು. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಿಯಾಕ್ಷನ್. ಕೆಲ ಸಚಿವರ ಬದಲಾವಣೆಗೆ ಡಿಕೆಶಿ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಕಲಬುರಗಿಯಲ್ಲಿದ್ದೀನಿ, ನನಗೆ ಮಾಹಿತಿ ಇಲ್ಲ ಅಂದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ನನಗಿನ್ನ ಏನಾದರೂ ಸುದ್ದಿ ಬಂದಿಲ್ಲ. ಅರೆ, ನಾನು ಗುಲ್ಬರ್ಗಾದಲ್ಲಿದ್ದೀನಿ. ಏನಾರ ಬರಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರಬೇಕಲ್ಲ, ಬೇರೆಯವ್ರ ಹತ್ರಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೇ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ